ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ನಾಡಿನ ನಮ್ಮ ವಿಶೇಷಚೇತನ ಬಂಧುಗಳಿಗೆ, ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಿಗೆ, ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಒಕ್ಕೂಟ ಪದಾಧಿಕಾರಿಗಳಿಗೆ ಹೊಸ ವರ್ಷ 1/1/2026 ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಹೊಸ ಆಶೋತ್ತರಗಳನ್ನು ಈಡೇರಿಸುವ ಭರವಸೆಯನ್ನು ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಾಳಪ್ಪ ಪೂಜಾರಿ, ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, ಎಂಆರ್ಡಬ್ಲ್ಯೂ, ತಾಲೂಕು ಪಂಚಾಯತ ಸುರಪುರ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಒಕ್ಕೂಟ, ಬೆಂಗಳೂರು. ಧನ್ಯವಾದಗಳು. ಗ್ರಾಮ ಪಂಚಾಯತ್ ಕಾರ್ಯಾಲಯ, ಮುಳವಾಡ, ತಾಲೂಕು ಕೋಲ್ಹಾರ, ಜಿಲ್ಲಾ ವಿಜಯಪುರ. ದಿನಾಂಕ 31/12/2025 ಗ್ರಾಮ ಪಂಚಾಯತ್ ಕಾರ್ಯಾಲಯ ಮುಳವಾಡದಲ್ಲಿ ವಿಶೇಷಚೇತನರ ವಿಶೇಷ ಸಮನ್ವಯ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬಾಳಾಸಾಬ ಚಿಣಿಕೇಕರ್ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಸ್ವಾಗತಿಸಿದರು. ವಿಶೇಷಚೇತನರಿಗೆ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ವಿಆರ್ಡಬ್ಲ್ಯೂ ಬಾಳಪ್ಪ ದ ಗಾಯಕ್ವಾಡ್ ಇವರು ವಾರ್ಷಿಕ ವರದಿ ಸಲ್ಲಿಸಿ ಮಾತನಾಡಿದರು. ಹಾಗೆ ಸ್ವಸಹಾಯ ಗುಂಪು ರಚನೆಯ ಬಗ್ಗೆ ಎಂಬಿಕೆ ರೇಣುಕಾ ಹಡಪದ ಇವರು ಹೇಳಿದರು. ಮತ್ತು ಎಪಿಡಿ ಸಂಸ್ಥೆಯ ನಿಲೂಫರ್ ಇವರು ಕೂಡ ನಿರುದ್ಯೋಗ ವಿಕಲಚೇತನರಿಗೆ ತರಬೇತಿಯನ್ನು ನೀಡಿ ಉದ್ಯೋಗ ಕೊಡಿಸುವುದನ್ನು ಹೇಳಿದರು. ಮತ್ತು ವಿಕಲಚೇತನರು ಮತ್ತು ಆಶಾ ಕಾರ್ಯಕರ್ತರು ಶಮಕಾ ಜಾಧವ್ ಇವರು ವಂದನಾರ್ಪಣೆಯನ್ನು ಮಾಡಿದರು. ಚರ್ಚಿಸಿದ ವಿಷಯಗಳು: 1. ಮಹಿಳಾ ಮತ್ತು ಪುರುಷರ ಸ್ವಸಹಾಯ ಗುಂಪು ರಚಿಸುವುದರ ಬಗ್ಗೆ. 2. ಆರೈಕೆದಾರರ ಗುಂಪು ರಚನೆ ಮಾಡುವುದರ ಬಗ್ಗೆ. 3. ನಿರುದ್ಯೋಗ ವಿಕಲಚೇತನರ ಬಗ್ಗೆ. 4. ಗ್ರಾಮ ಪಂಚಾಯಿತಿಯ 5% ಕಾಯ್ದಿರಿಸಿದ ಅನುದಾನ ಮತ್ತು ಬಳಕೆ ಮಾಡುವ ಬಗ್ಗೆ. 5. ಯುಡಿಐಡಿ ಕಾರ್ಡ್ ಇಲ್ಲದ ವಿಶೇಷಚೇತನರ ಬಗ್ಗೆ. 6. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವಿಶೇಷಚೇತನರಿಗ ಉದ್ಯೋಗ ನೀಡುವ ಬಗ್ಗೆ. 7. ವಿಶೇಷಚೇತನರ ಚುನಾವಣಾ ಗುರುತಿನ ಚೀಟಿಯ ಬಗ್ಗೆ. 8. ಮಾಶಾಸನ ಬಾರದೇ ಇರುವ ವಿಶೇಷಚೇತನರ ಬಗ್ಗೆ. 9. ವಿಶೇಷಚೇತನರಿಗೆ ಅವಶ್ಯವಿರುವ ಸಾಧನ ಸಲಕರಣೆಗಳ ಬಗ್ಗೆ. 10. ಶಾಲೆಯಿಂದ ಹೊರಗೆ ಉಳಿದ ವಿಶೇಷಚೇತನ ಮಕ್ಕಳ ಬಗ್ಗೆ ಚರ್ಚಿಸಲಾಯಿತು. ಈ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ವಿಆರ್ಡಬ್ಲ್ಯೂ, ಎಂಆರ್ಡಬ್ಲ್ಯೂ, ಕೋಲಾರ ತಾಲೂಕಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಮುಳವಾಡ ಗ್ರಾಮ ಪಂಚಾಯತ್ ವಿಆರ್ಡಬ್ಲ್ಯೂ ಆದ ಬಾಳಪ್ಪ ಗಾಯಕ್ವಾಡ್ ಇವರು ಸಲ್ಲಿಸಿದರು. ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಧನ್ಯವಾದಗಳು. ನಮಸ್ಕಾರ. 66 ವರ್ಷ ಆಯ್ತು ಈ ಸಂಸ್ಥೆ ಸ್ಥಾಪನೆಯಾಗಿ. ನಾವೆಲ್ಲ ಮೊದಲು ಬೆಂಗಳೂರಲ್ಲಿ ಉದ್ಯೋಗ ಕೊಡಿಸ್ತಿದ್ವಿ, ಟ್ರೈನಿಂಗ್ ಕರ್ಕೊಂಡು. ಈಗ ನಾವು ಇಲ್ಲೇ ಬಸವನ ಬಾಗೇವಾಡಿದಲ್ಲಿ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ವಿ. 6 ಮಂತ್ ಆಯ್ತು. ನಾವು 18ರಿಂದ 35 ವರ್ಷದವರಿಗೆ ನಿರುದ್ಯೋಗ ಇದ್ದರು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಉದ್ಯೋಗ ಕೊಡಿಸ್ತೀವಿ. ಇಲ್ಲೇ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಹುಬ್ಳಿ ಈ ತರ ನಾವು ಟ್ರೈನಿಂಗ್ ಅಲ್ಲಿ 18ರಿಂದ 35 ವರ್ಷದವರಿಗೆ ಕೊಡ್ತೀವಿ. ಅದೇ ತರ ಇನ್ನೊಂದು ನಮ್ದು ಸ್ವಂತ ಉದ್ಯೋಗನು ನಾವು ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಏನಾದ್ರು ಬಿಸ್ನೆಸ್ ಮಾಡೋದಾಗ್ಲಿ,
ಅದು ನೆಕ್ಸ್ಟ್ ಇಯರ್ ಮಾರ್ಚ್ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಬಂದು 10ನೇ ತರಗತಿ ಫೇಲ್ ಆದ್ರೂ ನಾವು ಜಾಬ್ ಹಚ್ಕೊಡ್ತೀವಿ ಅವ್ರಿಗೆ. ಇಲ್ಲೇ ಹನುಮಾಪುರ ಪಂಚಾಯತಿದಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 23,000 ರೂಪಾಯಿ ಸ್ಯಾಲ್ರಿ ಇದೆ ಅವ್ರಿಗೆ. ಇಲ್ಲೇ ಟ್ರೈನಿಂಗ್ ತಗೊಂಡಿದ್ದಾರೆ ಅವರು. ಸೊ ನಮ್ದು ಈ ತರ ಇದೆ. 15ರಿಂದ ಮನೆಯಲ್ಲಿ ಇದ್ದವರು ಕೆಲಸ ಮಾಡಲ್ಲ, ಓದಿ ಕುಂತಿದ್ದೀರಾ ಅಂತದವರು ನಮ್ಮ ಕಡೆ ಟ್ರೈನಿಂಗ್